ಆರ್ಸಿಬಿ ಗೆಲುವಿನ ಹಿನ್ನೆಲೆಯಲ್ಲಿ ಆದಂಥ ಕಾಲ್ತುಳಿತ, 11 ಜನರ ದಾರುಣ ಸಾವು, ಇದರೆಲ್ಲರ ಹಿನ್ನೆಲೆಯನ್ನು ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ನಾನು ಕೂಡ ಈ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೆ. ನಾನು ಗೃಹ ಸಚಿವನಾಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವರ ಸಾವಾಯಿತು. ಕೇವಲ 2.5 ಗಂಟೆ ಒಳಗಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಈ ರಾಜ್ಯದಲ್ಲಿ ಎಲ್ಲಿ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಗಲಭೆ ಆಗಿತ್ತು ಆ ಎಲ್ಲಾ ಸ್ಥಳಗಳಿಗೂ ಕೂಡ ಬಂದೋಬಸ್ತ್ ಮಾಡುವಂತ ಕೆಲಸ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಮಾರು 35-40% ಪೊಲೀಸು ಬೆಂಗಳೂರೊಳಗಿದೆ. ಇವರಿಗೆ ಬಂದೋಬಸ್ತ್ ಮಾಡಲಿಕ್ಕೆ ಏನೂ ತೊಂದರೆ ಆಗ್ತಿರಲಿಲ್ಲ. ಹೋಮ್ ಮಿನಿಸ್ಟರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಸೇರಿ ಸಮಾಲೋಚನೆ ಮಾಡಿ ಅದನ್ನು ಮಾಡಬೇಕಾಗಿತ್ತು. ಮೊದಲನೇ ದಿವಸ ರಾತ್ರಿನೇ ಕಪ್ಪು ಗೆಲುವಾಯಿತು ಅಲ್ಲ, ಆವಾಗಿಂದಲೇ ಒಂದು ಜನ ಒಂಥರ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಮಾರನೇ ದಿವಸ ಹೀಗಾಗತ್ತೆ ಅಂತ ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದ್ರೆ ಅದರ ನಿಜವಾದಂಥ ಕಲ್ಪ್ರಿಟ್ ನೀವೇನೆ. A1 ಮುಖ್ಯಮಂತ್ರಿ, A2 ಉಪಮುಖ್ಯಮಂತ್ರಿ, A3 ಗೃಹ ಸಚಿವರಾಗ್ತಾರೆ. ಯಾಕೆ ಮಾಡಲಿಕ್ಕಾಗಲಿಲ್ಲ? ಒಂದು ಆಂಬ್ಯುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಮತ್ತೆ ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಕೇವಲ ಇದೊಂದು ಕಮರ್ಷಿಯಲ್, ಪ್ಯೂರ್ಲಿ ಕಮರ್ಷಿಯಲ್ ಆಗಿರುತ್ತೆ. ಯಾರಾದ್ರು ಹಣ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ. ಕರ್ನಾಟಕ ಟೀಮ್ ಗೆದ್ದಿದ್ರೆ, ರಣಜಿನೋದ್ ಯಾವ್ದಾದ್ರು ಗೆದ್ದಿದ್ರೆ ನಾವು ಹೇಳ್ಬೋದಾಗಿತ್ತು. ಇಡೀ ಕರ್ನಾಟಕದವರು ಅದರಲ್ಲಿ 2 ಜನ ಇದ್ದಾರೆ, ಆಟ ಆಡಿದ್ದಾರೆ, ಬಿಟ್ಟರೆ ಬೇರೆ ಯಾರಿಲ್ಲ. ಆದ್ರಿಂದ ಇದರ ಹೊಣೆಗಾರಿಕೆಯನ್ನ ಯಾರೋ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದ್ರ ಮೂಲಕ ಅವ್ರ ತಲೆ ಮೇಲೆ ಹಾಕಿ ನೀವು ಸೇಫ್ ಆಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹೃದಯ ಮುಟ್ಟಿ ನೋಡ್ಕೊಳ್ಬೇಕು ಮುಖ್ಯಮಂತ್ರಿಗಳು. ನೀವು ಮಾಡಿದ ಇದು ನೀವು ಕೆಟ್ಟತನ ಏನು ಅಂತ ಹೇಳಿ 11 ಜನರ ಸಾವಿಗೆ ನೀವೇ ಕಾರಣ, ನಿಮ್ಮ ಸರ್ಕಾರವೇ ಕಾರಣ. ನೀವು ಇಷ್ಟೊತ್ತಿಗಾಗಲೇ ಜನರ ಕ್ಷಮೆ ಕೇಳಬೇಕಾಗಿತ್ತು, ಏನೂ ಮಾಡಲಿಲ್ಲ. ನೀವೇನೇನೋ ಮಾಡ್ತೀರಿ. ಇವತ್ತು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎನ್ಕ್ವೈರಿಯನ್ನ ಮಾಡಬೇಕಾಗಿತ್ತು. ಆರ್ಸಿಬಿ ಗೆಲುವಿನ ಹಿನ್ನೆಲೆಯಲ್ಲಿ ಆದಂಥ ಕಾಲ್ತುಳಿತ, 11 ಜನರ ದಾರುಣ ಸಾವು, ಇದರೆಲ್ಲರ ಹಿನ್ನೆಲೆಯನ್ನು ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ನಾನು ಕೂಡ ಈ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೆ. ನಾನು ಗೃಹ ಸಚಿವನಾಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವರ ಸಾವಾಯಿತು. ಕೇವಲ 2.5 ಗಂಟೆ ಒಳಗಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಈ ರಾಜ್ಯದಲ್ಲಿ ಎಲ್ಲಿ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಗಲಭೆ ಆಗಿತ್ತು ಆ ಎಲ್ಲಾ ಸ್ಥಳಗಳಿಗೂ ಕೂಡ ಬಂದೋಬಸ್ತ್ ಮಾಡುವಂತ ಕೆಲಸ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಮಾರು 35-40% ಪೊಲೀಸು ಬೆಂಗಳೂರೊಳಗಿದೆ. ಇವರಿಗೆ ಬಂದೋಬಸ್ತ್ ಮಾಡಲಿಕ್ಕೆ ಏನೂ ತೊಂದರೆ ಆಗ್ತಿರಲಿಲ್ಲ. ಹೋಮ್ ಮಿನಿಸ್ಟರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಸೇರಿ ಸಮಾಲೋಚನೆ ಮಾಡಿ ಅದನ್ನು ಮಾಡಬೇಕಾಗಿತ್ತು. ಮೊದಲನೇ ದಿವಸ ರಾತ್ರಿನೇ ಕಪ್ಪು ಗೆಲುವಾಯಿತು ಅಲ್ಲ, ಆವಾಗಿಂದಲೇ ಒಂದು ಜನ ಒಂಥರ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಮಾರನೇ ದಿವಸ ಹೀಗಾಗತ್ತೆ ಅಂತ ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದ್ರೆ ಅದರ ನಿಜವಾದಂಥ ಕಲ್ಪ್ರಿಟ್ ನೀವೇನೆ. A1 ಮುಖ್ಯಮಂತ್ರಿ, A2 ಉಪಮುಖ್ಯಮಂತ್ರಿ, A3 ಗೃಹ ಸಚಿವರಾಗ್ತಾರೆ. ಯಾಕೆ ಮಾಡಲಿಕ್ಕಾಗಲಿಲ್ಲ? ಒಂದು ಆಂಬ್ಯುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ,
ಒಂದು 3 KSRP ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೇನೆ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಮತ್ತೆ ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಕೇವಲ ಇದೊಂದು ಕಮರ್ಷಿಯಲ್, ಪ್ಯೂರ್ಲಿ ಕಮರ್ಷಿಯಲ್ ಆಗಿರುತ್ತೆ, ಯಾರಾದ್ರು ಹಣ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ. ಕರ್ನಾಟಕ ಟೀಮ್ ಗೆದ್ದಿದ್ರೆ, ರಣಜಿನೋದ್ ಯಾವ್ದಾದ್ರು ಗೆದ್ದಿದ್ರೆ ನಾವು ಹೇಳ್ಬೋದಾಗಿತ್ತು. ಇಡೀ ಕರ್ನಾಟಕದವರು ಅದರಲ್ಲಿ 2 ಜನ ಇದ್ದಾರೆ, ಆಟ ಆಡಿದ್ದಾರೆ, ಬಿಟ್ಟರೆ ಬೇರೆ ಯಾರಿಲ್ಲ. ಆದ್ರಿಂದ ಇದರ ಹೊಣೆಗಾರಿಕೆಯನ್ನ ಯಾರೋ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ಅವ್ರ ತಲೆ ಮೇಲೆ ಹಾಕಿ ನೀವು ಸೇಫ್ ಆಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹೃದಯ ಮುಟ್ಟಿ ನೋಡ್ಕೊಳ್ಬೇಕು ಮುಖ್ಯಮಂತ್ರಿಗಳು, ನೀವು ಮಾಡಿದ ಇದು ನೀವು ಕೆಟ್ಟತನ ಏನು ಅಂತ ಹೇಳಿ. 11 ಜನರ ಸಾವಿಗೆ ನೀವೇ ಕಾರಣ, ನಿಮ್ಮ ಸರ್ಕಾರವೇ ಕಾರಣ. ನೀವು ಇಷ್ಟೊತ್ತಿಗಾಗಲೇ ಜನರ ಕ್ಷಮೆ ಕೇಳಬೇಕಾಗಿತ್ತು, ಏನೂ ಮಾಡಲಿಲ್ಲ. ನೀವೇನೇನೋ ಮಾಡ್ತೀರಿ. ಇವತ್ತು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎನ್ಕ್ವೈರಿಯನ್ನ ಮಾಡಬೇಕಾಗಿತ್ತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಟ್ಯಾಂಕಿ ಹೋಗ್ತೀನಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.